ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಮಾರ್ನಿಂಗ್ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. 21ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನ ನೋಡಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಕಂಬದ ಎತ್ತರವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಕಂಬದ ಎತ್ತರ ಸಿಡಿ. ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ಕಂಬದ ಎತ್ತರ ಏನಾಗಿದೆ? ಸಿಡಿ ಆಗಿದೆ. ಸೊ ಇಲ್ಲಿ ಇದರ ಎತ್ತರವನ್ನ ಕಂಡು ಹಿಡಿಬೇಕು ನಾವು. ಇಲ್ಲಿ ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನಿಂತಿದೆ. ಸೊ ಇಲ್ಲಿ ಈ ಒಂದು ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದವನ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಎ ಬಿಂದುವಿನಿಂದ ಏನ್ ಮಾಡ್ತಾ ಇದ್ದಾರೆ? ಪಾದ ಡಿ ಯನ್ನ ಮತ್ತು ಪಾದ ಸಿ ಯನ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಕೋನ ಉಂಟಾಗ್ತಾ ಇದೆ? 30 ಡಿಗ್ರಿ ಕೋನ ಮತ್ತು 60 ಡಿಗ್ರಿ ಕೋನ ಉಂಟಾಗ್ತಾ ಇದೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ? ಈ ಒಂದು ಕಂಬದ ಎತ್ತರವನ್ನ ಹೇಳ್ಬೇಕು. ಸೊ ಇಲ್ಲಿ ಕೊಟ್ಟಿರುವ ಅಂಶಗಳನ್ನ ಬರೆದುಕೊಳ್ಳೋಣ. ಗೋಪುರದ ಎತ್ತರ. ಸೊ ಯಾವುದು? ಸಿಡಿ ಏನಾಗಿದೆ ಮಕ್ಕಳೇ? ಗೋಪುರದ ಎತ್ತರ ಯಾವುದು? ಎ ಬಿ ಆಗಿದೆ. ಸೊ ಇಲ್ಲಿ ಎ ಬಿ ಯ ಎತ್ತರ ಎಷ್ಟಿದೆ? 60 ಮೀಟರ್. ಅದೇ ರೀತಿ ಕಂಬದ ಎತ್ತರ. ಸೊ ಇದನ್ನ ನಾವು ಸಿಡಿ ಅಲ್ವಾ? ಸೊ ಇದನ್ನ ಎಚ್ ಅಂತ ತಗೊಳ್ಳೋಣ. ಕಂಬದ ಎತ್ತರವನ್ನ ಎಚ್ ಮೀಟರ್ ಆಗಿರಲಿ. ಇಲ್ಲಿ ಸಿಡಿ ಮತ್ತು ಇ ಬಿಗಳು ಏನಾಗುತ್ತೆ? ಸಮನಾಗತ್ತೆ. ಸೊ ಇದೊಂದು ಆಯತ. ಇ ಸಿ ಡಿ ಬಿ ಅನ್ನೋದು ಆಯತವಾದ್ರೆ ಸೊ ಅಭಿಮುಖ ಬಾಹುಗಳು ಸಮನಾಗಿರತ್ತೆ. ಹಾಗಾಗಿ ಇಲ್ಲಿ ಸಿಡಿ ಈಕ್ವಲ್ ಟು ಏನಾಗತ್ತೆ? ಇ ಬಿ ಆಗತ್ತೆ. ಸಿಡಿ ಈಕ್ವಲ್ ಟು ಏನಾಗತ್ತೆ? ಇ ಬಿ ಆಗತ್ತೆ. ಈಕ್ವಲ್ ಟು ಎಚ್ ಮೀಟರ್. ಸೊ ಇಲ್ಲಿ ಬಿಡಿ ಮತ್ತು ಇಸಿ ಅಭಿಮುಖ ಬಾಹು. ಸೊ ಇದನ್ನ ನಾವೇನ್ ಮಾಡೋಣ? ಎಕ್ಸ್ ಅಂತ ತಗೊಳ್ಳೋಣ. ಬಿಡಿ ಈಕ್ವಲ್ ಟು ಇಸಿ ಈಕ್ವಲ್ ಟು ಏನಾಗಿರಲಿ? ಎಕ್ಸ್ ಆಗಿರಲಿ. ಸೊ ಈಗ ಎಇ. ಸೊ ನೋಡಿ, ಎ ಬಿ ಏನಾಗಿದೆ? ಗೋಪುರದ ಎತ್ತರ. ಸೊ ಇಲ್ಲಿ ಎಇ ಅಳತೆ ಏನಾಗುತ್ತೆ ಹೇಳಿ? ಎ ಬಿ ಮೈನಸ್ ಇ ಬಿ ಮಾಡಿದಾಗ ನಮ್ಗೆ ಎಇ ಸಿಗತ್ತೆ. ಸೊ ಇಲ್ಲಿ ಎಇ ಈಕ್ವಲ್ ಟು ಏನಾಗತ್ತೆ? ಎಇ ಈಕ್ವಲ್ ಟು ಏನಾಗತ್ತೆ? ಎ ಬಿ ಮೈನಸ್ ಇ ಬಿ. ಎ ಬಿ ಮೈನಸ್ ಇ ಬಿ ಆಗಿದೆ. ಸೊ ಇಲ್ಲಿ ಎ ಬಿ ಯ ಎತ್ತರ ಎಷ್ಟಿದೆ? 60 ಮೀಟರ್. ಮೈನಸ್ ಇ ಬಿ ಅನ್ನ ಏನಂತ ತಗೊಂಡಿದ್ದೇವೆ ನಾವು? ಎಚ್ ಅಂತ ತಗೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಎಇ ಈಕ್ವಲ್ ಟು ಏನಾಗುತ್ತೆ? 60 ಮೈನಸ್ ಎಚ್ ಮೀಟರ್. ಸೊ ಇದನ್ನ ಯಾಕೆ ನಾವು ಕಂಡು ಹಿಡಿತಾ ಇದ್ದೇವೆ ಅಂದ್ರೆ, ಸೊ ನಮ್ಗೆ ಇಲ್ಲಿ ಎಇ ಸಿ ತ್ರಿಭುಜವನ್ನ ತಗೊಂಡಾಗ ಸೊ ಇಲ್ಲಿ ಬಾಹುಗಳ ಅಳತೆಗಳನ್ನ ಕಂಡು ಹಿಡಿಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ಎಇ ಉದ್ದವನ್ನ ಬರ್ಕೊಂಡಿದೀವಿ. ಎಷ್ಟು? 60 ಮೈನಸ್ ಎಚ್ ಮೀಟರ್. ಸೊ ಈಗ ನಾವೇನ್ ಮಾಡೋಣ? ತ್ರಿಭುಜ ಎಇಸಿ ಅನ್ನ ತಗೊಳ್ಳೋಣ. ಸೊ ತ್ರಿಭುಜ ಎಇಸಿ. ತ್ರಿಭುಜ ಎಇಸಿ ಯಲ್ಲಿ ಸೊ ಇಲ್ಲಿ ನೋಡಿ, ತ್ರಿಭುಜ ಎಇಸಿ. ಸೊ ಇಲ್ಲಿ 30 ಡಿಗ್ರಿ ಆದ್ರೆ ಸೊ ಇಲ್ಲಿ ಈ ಒಂದು ರೇಖೆ ಮತ್ತು ಈ ಸಿಗಳು ಏನಾಗಿದೆ? ಸಮಾನಾಂತರವಾಗಿದೆ. ಹಾಗಾಗಿ ಇಲ್ಲಿ ಎ ಕೋನ 30 ಡಿಗ್ರಿ ಆದರೆ ಸಿ ಕೋನ ಕೂಡ ಏನಾಗುತ್ತೆ ಹೇಳಿ? 30 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇದು ಪರ್ಯಾಯ ಕೋನಗಳು. ಹಾಗಾಗಿ ಇಲ್ಲಿ ಎ ಸಿಇ ಏನಾಗಿದೆ? 30 ಡಿಗ್ರಿ ಆಗಿದೆ. ಸೊ ಇಲ್ಲಿ ಈ 30 ಡಿಗ್ರಿಗೆ ಅಭಿಮುಖ ಬಾಹು ಎಇ ಆದರೆ ಇದರ ಪಾರ್ಶ್ವ ಬಾಹು ಯಾವ್ದಾಗುತ್ತೆ ಮಕ್ಕಳೇ? ಇಸಿ ಆಗತ್ತೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡೋಣ? ಸೊ ಇಲ್ಲಿ ಇಸಿ ಬಾಹುವಿನ ಅಳತೆಯನ್ನ ಕಂಡು ಹಿಡಿಬೇಕು. ಹಾಗಾಗಿ ಇದೇನಾಗತ್ತೆ ಹೇಳಿ? ಟ್ಯಾನ್ ತೀಟಾ.
ಅನುಪಾತವನ್ನ ತಗೊಳ್ಬೇಕಾಗತ್ತೆ. ಸೊ ಟ್ಯಾನ್ ಥೀಟಾ ಏನಾಗತ್ತೆ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಸೊ ತ್ರಿಭುಜ ಎಇಸಿ ಯಲ್ಲಿ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ, ಎಇ ಡಿವೈಡೆಡ್ ಬೈ ಇಸಿ ಆಗತ್ತೆ. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ಅಂದ್ರೆ ಏನಾಗತ್ತೆ, 1/√3 ಈಸ್ ಈಕ್ವಲ್ ಟು ಎಇ. ಸೊ ಎಇ ಅಂದ್ರೆ ಏನಾಗತ್ತೆ ಹೇಳಿ, 60 ಮೈನಸ್ ಎಚ್, ಈಗಾಗಲೇ ನಾವು ನೋಡಿದೀವಿ, ಡಿವೈಡೆಡ್ ಬೈ ಇಸಿ. ಸೊ ಇಸಿ ಈಕ್ವಲ್ ಟು ಏನಾಗತ್ತೆ, ಇಸಿ ಇಸ್ ಈಕ್ವಲ್ ಟು ಏನಾಗತ್ತೆ, √3 ಇಂಟು 60 ಮೈನಸ್ ಎಚ್. ಸೊ ಈ ಇಸಿ ಅನ್ನ ನಾವು ಎಕ್ಸ್ ಆಗಿರಲಿ, ಎಕ್ಸ್ ಅಂತ ತಗೊಂಡಿದ್ದೇವೆ, ಹಾಗಾಗಿ √3 ಇಂಟು 60 ಮೈನಸ್ ಎಚ್ ಆಗತ್ತೆ. ಸೊ ಇದನ್ನ ನಾವೇನ್ ಮಾಡೋಣ, ಈಕ್ವೇಶನ್ ಕೂಡ ಏನಾಗುತ್ತೆ, √3 60 ಮೈನಸ್ ಎಚ್ ಆಗತ್ತೆ, ಯಾಕಂದ್ರೆ ಇದು ಅಭಿಮುಖ ಬಾಹುಗಳು. ಸೊ ಇವುಗಳ ಅಳತೆಗಳ ಏನಾಗಿರುತ್ತೆ ಮಕ್ಕಳೇ, ಸಮನಾಗಿರುತ್ತೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಡಿ ಅನ್ನ ತಗೊಳ್ಳೋಣ. ತ್ರಿಭುಜ ಎ ಬಿ ಡಿ. ಸೊ ತ್ರಿಭುಜ ಎ ಬಿ ಡಿ ಯಲ್ಲಿ, ಸೊ ತ್ರಿಭುಜ ಎ ಬಿ ಡಿ ಯಲ್ಲಿ ನೋಡಿ, ಇಲ್ಲಿ ತ್ರಿಭುಜ ಎ ಬಿ ಡಿ ಅನ್ನ ಗಮನಿಸಿದ್ರೆ, ಸೊ ಇದು ಈ ಎ ಕೋನ 60 ಡಿಗ್ರಿ ಆದರೆ, ಸೊ ಡಿ ಕೋನ ಏನಾಗತ್ತೆ ಹೇಳಿ, 60 ಡಿಗ್ರಿ ಆಗತ್ತೆ. ಯಾಕಂದ್ರೆ ಈ ಎ ರೇಖೆ ಮತ್ತು ಬಿ ಡಿಗಳು ಏನಾಗಿದೆ, ಸಮಾಂತರವಾಗಿದ್ದರಿಂದ ಸೊ ಇಲ್ಲಿ ಪರ್ಯಾಯ ಕೋನಗಳ ಅಳತೆಗಳು ಸಮನಾಗಿರುತ್ತೆ. ಹಾಗಾಗಿ ಕೋನ ಎ 60 ಡಿಗ್ರಿ ಆದರೆ ಕೋನ ಡಿ ಏನಾಗತ್ತೆ, 60 ಡಿಗ್ರಿ ಆಗತ್ತೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡಿದೀವಿ, ತ್ರಿಭುಜ ಎ ಬಿ ಡಿ ಅಲ್ಲಿ, ಸೊ ಈ 60 ಡಿಗ್ರಿಗೆ ಅಭಿಮುಖ ಬಾಹು ಯಾವ್ದಾಗತ್ತೆ, ಎ ಬಿ ಆದರೆ, ಸೊ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಮಕ್ಕಳೇ, ಬಿ ಡಿ ಆಗತ್ತೆ. ಸೊ ಈಗ ನಾವೇನ್ ಮಾಡೋಣ, ಇವುಗಳ ಅನುಪಾತಗಳನ್ನ ನೋಡೋಣ. ಸೊ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಏನಾಗತ್ತೆ, ಎ ಬಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗತ್ತೆ. ಸೊ ಟ್ಯಾನ್ 60 ಡಿಗ್ರಿ ಏನಾಗುತ್ತೆ ಮಕ್ಕಳೇ, √3 ಆಗತ್ತೆ ಅಲ್ವಾ. ಸೊ √3 ಈಕ್ವಲ್ ಟು ಎ ಬಿ ಯ ಉದ್ದ ಅಂದ್ರೆ ಗೋಪುರದ ಉದ್ದ ಏನಿದೆ, 60 ಮೀಟರ್ ಡಿವೈಡೆಡ್ ಬೈ ಎಕ್ಸ್. ಸೊ ಏನಾಯ್ತು, ಇದು ಎಕ್ಸ್ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಆಗಿದೆ. ಸೊ ಇದನ್ನ ನಾವೇನ್ ಮಾಡೋಣ, ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ಈಗ ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ, ಸೊ ಇದೇನಾಗತ್ತೆ, √3 60 ಮೈನಸ್ ಎಚ್ ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಆಗಿದೆ. ಡಿವೈಡೆಡ್ ಬೈ √3. ಸೊ ಇದೇನಾಗುತ್ತೆ, 60 ಮೈನಸ್ ಎಚ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಇಂಟು √3 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇದೇನಾಗತ್ತೆ, 60 ಮೈನಸ್ ಎಚ್ ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಇಂಟು √3 ಏನಾಗತ್ತೆ, 3 ಆಗತ್ತೆ. ಸೊ 3 ಒಂದ್ಲೆ 3, 3 20 60 ಆಗತ್ತೆ. ಸೊ 60 ಮೈನಸ್ ಎಚ್ ಇಸ್ ಈಕ್ವಲ್ ಟು ಏನಾಗತ್ತೆ, 20. ಸೊ ಎಚ್ ಇಸ್ ಈಕ್ವಲ್ ಟು ಏನಾಗತ್ತೆ, 60 ಮೈನಸ್ 20. ಸೊ ಎಚ್ ಇಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ, 40 ಮೀಟರ್ ಆಗತ್ತೆ. ಸೊ 40 ಮೀಟರ್. ಹಾಗಾದ್ರೆ ಇಲ್ಲಿ ಕಂಬದ ಎತ್ತರ ಅಲ್ವಾ. ಸೊ ನಾವೀಗ ಕಂಬದ ಎತ್ತರವನ್ನ ಹೇಳ್ಬೇಕಾಗಿತ್ತು. ಸೊ ಕಂಬದ ಎತ್ತರವನ್ನ ಎಚ್ ಅಂತ ತಗೊಂಡಿದ್ದೇವೆ. ಹಾಗಾದ್ರೆ ಇಲ್ಲಿ ಕಂಬದ ಎತ್ತರ ಸಿ ಡಿ ಏನಾಗತ್ತೆ, 40 ಮೀಟರ್. ಕಂಬದ ಎತ್ತರ ಸಿ ಡಿ ಎಚ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, 40 ಮೀಟರ್ ಆಗಿದೆ.